5,000 ಕೊಟ್ಟವ್ರೆ. 500,000ಕ್ಕೆ ಕೊಲೆನೇ ಆಗ್ತದೆ, ಉಳಿಸೋದಕ್ಕೆ 5,000ನಾ? ಅನುಮಾನ. ಯಾರು? ಅದು ನಿನಗೆ ಬೇಡ. ಮಗು ಸಾಯಬಾರ್ದು ಅಂದ್ರ? ಸಮಸ್ಯೆ ಬಗೆಹರಿದ ದಿನ ಎಲ್ಲ ತಣ್ಣಗಾಗತ್ತೆ. ಮಗು ಜೀವಂತವಾಗಿದ್ರೆ ಸಂಪಾದನೆ ಅಂದರು. ಮುಂದೆ ಮಗಳಲ್ಲಿ ವಕೀಲರ ಮನೇಲಿ ಶ್ರುತಿ ಜೊತೆ ಮದುವೆ ಮಾಡ್ತಾರಾ? ಅವ್ರ ಮಗಳದೇ ಸಮಸ್ಯೆ. ಬೆಲೆ ಕಟ್ಟೋರ್ ಪರ ನ್ಯಾಯ ಕೊಡಿಸ್ತಾರೆ. ಬೆಲೆ ಕೊಡೋ ಯೋಗ್ಯತೆ ಇದೆಯಾ? ಇಲ್ಲಿ ನೋಡು, ಮಗಳು ಅಲ್ಲಿದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ. ಕೊನೆಗೆ ಇತ್ಯರ್ಥ ಆಗೋದು ಒಂದು ಪರಿಹಾರದಲ್ಲಿ. ಅಲ್ಲಿದ್ದು ಪರಿಹಾರ ಬಂದರೆ ಅವರ ಬೆಲೆ ತಗೊಂಡು ಮಿಕ್ಕದ್ದು ನಿನಗೆ. ಇಲ್ಲೇ ಇದ್ರೆ ಪೂರ್ತ ಪರಿಹಾರ ನಿನಗೆ. ದೊಡ್ಡ ಕುದುರೆ ಚಾಷ್ಟೆ ಮಾಡೋಳೆ. ಇಲ್ಲಿದ್ರೆ ಬದುಕಿಗೆ ಅಪಾಯ ಇಲ್ವರ? ಅಲ್ಲಿದ್ರೆ ಅಪಾಯ ಇಲ್ವಾ? ಅಲ್ಲಿದ್ದಾಳೆ ನಂಬಿಕೆ, ನೋಡಿದ್ಯಾ ಸರಿ. ನಾಳೆ ಇಲ್ಲ ಅಂದ್ರಪ್ಪ. ಸಿರಿತನಕ್ಕೆ ಮನುಷ್ಯತ್ವ ಒಂದು ಫ್ಯಾಷನ್, ದಿರ್ಸು. ಇರೋ 100 ಜೊತೆಗೆ 10 ಸೇರುತ್ತೆ ಅನ್ನೋದಾದ್ರೆ ಬಿಚ್ಚಿಡ್ತಾರೆ. ಇಲ್ಲಿದ್ರು ಅಪಾಯನೇ, ಅಲ್ಲಿದ್ರು ಅಪಾಯನೇ. ಇಲ್ಲಿದ್ರೆ ನಿನಗೆ ಸಂಪಾದನೆ, ಅಲ್ಲಿದ್ರೆ ಅವ್ರಿಗೆ. ಬಸರ್ ಮಗ ಉಪವಾಸ ಹಾಕಂಗಿಲ್ರ. ಬಡತನ ಸರಿ, ಕಳ್ಳು ಚುರ್ರ ಅಂತದೆ. ಖಾಲಿಯಾದ ದಿನ ಬಂದು ಕೇಳು. ಅವಳು ಇಲ್ಲಿರಬೇಕು, ಮಗು ಸಾಯಬಾರ್ದು. ಹೇಳೋ. ಎಲ್ಲಿ ಹಾಳಾಗಿ ಹೋಗಿದೀಯಾ? ಏನು ಬೇಕು ಹೇಳೋ. ಎಲ್ಲಿದೀಯಾ? ಐ ವಾಂಟ್ ಟು ಮೀಟ್ ಯು. 10 ನಿಮಿಷ, ಮತ್ತೆ ಮಾಡ್ತೀನಿ. ಅವಳು ನಿನ್ನ ಹಕ್ಕು ಸರಿ, ಅದನ್ನ ಯಾರು ಕಿತ್ಕೊಂಡಿದ್ದಾರೆ? ನೋಡು, ನಾನಾಗಿ ಹುಡ್ಕೊಂಡು ಬಂದದ್ದಲ್ಲ, ನೀನು ಕರ್ಕೊಂಡು ಬಂದೆ. ನೀವು ಹೇಳಿ ಅವನಿಗೆ, ಅಲ್ಲಿ ಹೋದ್ರೆ ಬಾಳ್ಗೊಡಲ್ಲ. ಹಣ ಇರೋ ಜನ ಇದಕ್ಕೆ ಜವಾಬ್ದಾರರು. ಇವಳಿಗೆ ರಕ್ಷಣೆ ಬೇಕು. ಅದು ನಿಮ್ಮ ಜವಾಬ್ದಾರಿ ಅಲ್ಲ. ಕಮಾನ್, ನಿಮಗೂ ಗೊತ್ತಿದೆ. ಅವರೊಟ್ಟಿಗೆ ಹೋದ್ರೆ ಮದುವೆನೂ ಆಗಲ್ಲ, ಮಗುನೂ ಉಳಿಯಲ್ಲ. ಮತ್ತದೇ, ಅದು ನಿಮ್ಮ ಜವಾಬ್ದಾರಿ ಅಲ್ಲ. ಹಣ ಕೊಟ್ರಾ? ಯಾರು? ಎಷ್ಟು ಕೊಟ್ರು? ಏನು? ದುಡ್ಡಿಲ್ಲ ಕಣೆ. ಕರ್ಮ. ಮಾತಾಡಿ ಕೊಡಿಸ್ತೀನಿ ಅಂತಂದೆ, ನಾನು ಮುಂದುವರೆದೆ. ಈಗ ಕುತ್ತಿಗೆಗೆ ಬಂದಿದೆ, ನೀನು ನಾಪತ್ತೆ. ಗಿವ್ ಮಿ 5 ಮಿನಿಟ್ಸ್, 5 ನಿಮಿಷ ಅಷ್ಟೇ, ನಾನು ಮಾಡ್ತೀನಿ. ನೀನು ನಿರ್ಧರಿಸಿ ಆಯ್ತು. ದಿಸ್ ಇಸ್ ಅನ್ಫೇರ್. ಮೋಸ. ಅವ್ರು ಯಾರು ಅಂತ ಗೊತ್ತಿತ್ತು, ಅವರನ್ನ ಪಳಗಿಸ್ಬೇಕಿತ್ತು, ಅವರು ಹಣ ಕೊಡೋದಕ್ಕೆ ಮುಂದಾಗಬೇಕಿತ್ತು. ಅಷ್ಟಾಯ್ತು. ಈಗ ನನ್ನ ಬಿಟ್ಟೆ. ಇಲ್ಲಿ ಕೇಳಿ, ಹಣ ಯಾರೋ ಕೊಟ್ಟಿರೋದಂತೂ ನಿಜ. ಈಗ ಅವನ ಕೈಲಿ ಹಣ ಓಡಾಡ್ತಿದೆ. ಯಾರೋ ಲಾಯರ್ಗೆ ಫೀಸ್ ಕೊಟ್ಟು ವಿಚಾರಿಸಿದ್ದಾನೆ. ಅವ್ರು ಹೇಳಿದ್ದಾರೆ, ಮಗಳಿಗೆ ಬುದ್ಧಿ ಸರಿಯಿಲ್ಲ ಅಂದರೆ ಇವಂದೇ ಹಕ್ಕು. ಸರಿ ಇದೆ ಅಂತಾದರೆ ಅವಳದೇ ನಿರ್ಧಾರ. ಅವನು ಕರ್ಕೊಂಡು ಹೋಗ್ತೀನಿ ಅಂತ ಬಂದು ಇವಳು ಹೊರಟು ನಿಂತರೆ ಅಡ್ಡ ಬರೋ ಪ್ರಶ್ನೆನೇ ಇಲ್ಲ. ನಡೆಯವ ಹೋಗೋಣ. ಏನ್ ಮಾಡ್ತೀಯಾ? ನೋಡಮ್ಮ ಬಿಡಿ. ಮಗು ಉಳಿಸ್ತೀಯಾ? ದೇವ್ರಿಟ್ಟಂಗೆ ಆಗತ್ತೆ.
ಮದುವೆ ಮಾಡ್ತೀಯಾ? ನೋಡಮ್ಮ, ಯಾರು? ಅದು ನಿಮಗೆ ಸಂಬಂಧವಿಲ್ಲ ಬಿಡಿ. ಇದು ನಿನಗೆ ನ್ಯಾಯನಾ? ಅಪರಿಚಿತ ಹುಡುಗಿ ಮನೆ ಮುಂದೆ ಬಂದು ನಿಂತೆ, ಜೊತೆಲಿಟ್ಕೊಂಡೆ, ಕೂರಿಸಿ ಊಟ ಹಾಕಿದೆ, 10 ಕಡೆ ಸುತ್ತಿಸಿದ್ದೀನಿ. ಮರ್ತು ನಿಂತವ್ರ ನೆನಪು ಕೆದಕಿ ವಿಷಯ ಮುಂದುವರಿಸೋ ಹಾಗೆ ಮಾಡಿದ್ದೀನಿ. ಹೋಗೋದಾದ್ರೆ ಹೋಗು, ಆದ್ರೆ ಇಂಥದ್ದು ಮಾಡ್ತೀನಿ ಹೇಳಿ ಹೋಗು. ಪೆದ್ದಾಗಿ ನಾನು ನಿಂತಿದ್ದೆ, ನೀನು ಬಂದು ಉಪಯೋಗಿಸ್ಕೊಂಡೆ ಅನ್ಸತ್ತೆ. ಆ ಭಾವ ಬೇಡ. ಏನೋ ನಿನ್ ತಲೆನೋವು? ಕಾಸು ತಾನೆ. ಅಪ್ಪನ ಹತ್ರ ಮಾತಾಡಿ ಕೊಡಿಸ್ಬೇಕು ಅಂದ್ರೆ ಕಾಯ್ಬೇಕು. ಅವರದ್ದೇನೋ ನಿರ್ಧಾರ ಆಗಿದೆ, ನಿಮ್ಮ ಅವಶ್ಯಕತೆ ಇಲ್ಲ. ಸಹಾಯ ಬೇಕಿತ್ತು, ಹುಡ್ಕೊಂಡು ಬಂದರು. ಈಗ ಬೇಡ ಅನಿಸಿದೆ, ಹೊರಟರು. ಕಳ್ಳರು. ಹುಡುಗಿಗೇನಿದೆ ಚಾಯ್ಸು? ಮಗು ಬಲೀತಿದೆ, ದಿನ ಕಳೆದ್ರೆ ಕಷ್ಟ. ಕಾದರೆ ಕಾರಣ ಅದನ್ನು ಕಾಯಬೇಕು, ಇಲ್ಲ ಅವರಪ್ಪ. ಹುಡುಗಿ ನಿರ್ಧರಿಸಿದೆ, ಒಂದು 15 ದಿನ ನಿಮ್ಮ ಜೊತೆ ಓಡಾಡಿದೆ. 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಲಿಲ್ಲ, ಹೊರತು. ಫೋನು ಅರ್ಧಕ್ಕೆ ಕಟ್ ಮಾಡಿದ್ರಿ. ಮಗು ತೆಗೆಸೋದು ಕಾನೂನು ರೀತಿ ಅಪರಾಧ ಅಲ್ವಾ? ಕಾಯ್ತಿರ್ತಾರೆ, ಮಾಡಿ. ಶಿ ಎಕ್ಸ್ಪ್ಲಾಯ್ಟೆಡ್ ಮೀ. ಅಪ್ಪ ಮಗಳು ನನ್ನನ್ನು ಉಪಯೋಗಿಸ್ಕೊಂಡ್ರು. ಅವಶ್ಯಕತೆ ಮೀರಿ ಯೋಚಿಸಬೇಡಿ, ಅವಳಲ್ಲ ನಿಮ್ಮ ಪ್ರಿಯಾರಿಟಿ. ಅದು ಹೇಗೆ ತೆಗೆಸ್ತಾರೋ ನಾನು ನೋಡ್ತೀನಿ. ಇದಕ್ಕಲ್ಲ ನಾನು ಸಹಕರಿಸಿದ್ದು. ಯಾರು ನಿಮ್ಮನ್ನು ಉಪಯೋಗಿಸ್ಕೊಂಡಿದ್ದು? ಯಾರ ಮೇಲೆ ಕೋಪ? ಯಾರದು ನಿಮಗೆ ಫೋನ್ ಮಾಡಿದ್ದು? ನಿಮಗೆ ಸಂಬಂಧವಿಲ್ಲದ್ದು ಬಿಡಿ. ಸುನಂದಮ್ಮ ಇಲ್ವಾ? ಬನ್ನಿ ಕೂತ್ಕೊಳ್ಳಿ. ಸ್ವಲ್ಪ ಬೇಗ. ಸಾಯ್ಲಿ ದರಿದ್ರ. ನಮಸ್ಕಾರ, ಕೂತ್ಕೊಳ್ಳಿ. ಗಮನಿಸ್ಲಿಲ್ಲ, ಸಾರಿ.
ಯಾರಿಗೋ ಟ್ರೈ ಮಾಡ್ತಾಯಿದ್ರಿ, ಮುಗಿಸಿ. ಇಲ್ಲ, ಮತ್ತೆ ಮಾಡ್ತೀನಿ. ಏನು ಕೊಡಲಿ ತಣ್ಣಗೆ? ಜ್ಯೂಸ್? ಒಂದು ಲೋಟ ನೀರು. ಕೂತ್ಕೋ. ಏನು ಏನಾಯ್ತು? ಮುದುಕ ಹುಡುಗಿನ ಕರ್ಕೊಂಡು ಹೋದ. ಬಾಳ್ ಕೊಡ್ಸಲ್ಲ, ಮಗುನ ಉಳಿಸಲ್ಲ ಅವರು. ಯಾರೋ ಕಾಸು ಕೊಟ್ಟಿದ್ದಾರೆ, ನಿಮ್ಮಲ್ಲೇ ಯಾರೋ ಕೊಟ್ಟಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ. ಯಾರಿಗೋ ಫೋನ್ ಮಾಡೋದಿದೆ, ಮಾಡಿ ಮುಗಿಸು. ಆಮೇಲೆ ಸ್ವಲ್ಪ ನಿಧಾನವಾಗಿ ಏನಾಯಿತು ಅಂತ ಹೇಳಿದ್ರೆ ಸೌಕರ್ಯ. ಹುಡುಗಿನ ಕರ್ಕೊಂಡು ಶರ್ಮಾ ಹತ್ರ ಹೋಗಿದ್ದೆ. ಆ ಮುದುಕ ಆಗಲೇ ಬಂದು ಕೂತಿದ್ದ. ಅಪ್ಪ, ನೀವುಗಳು ಸಹಾಯ ಮಾಡಿದ ಸಾಕು, ಮನೆ ಮಗಳು ನನ್ನೊಟ್ಟಿಗೆ ಇರಲಿ, ಕರ್ಕೊಂಡ ಹೋದ. ಆಗಲ್ಲ ಅನ್ಬೇಕಿತ್ತು. ಅಂದೆ. ಅದಕ್ಕೆ ಅವನು ಅಂದ, ಪೊಲೀಸ್ರಿಗೆ ಬರಿತೀನಿ, ವಕೀಲರನ್ನ ಹಿಡಿತೀನಿ. ಶರ್ಮಾ ಅಂದರು, ಅವನು ವಕೀಲರನ್ನ ವಿಚಾರಿಸಿ ಬಂದಿದ್ದಾನೆ, ಯಾರೋ ಹಣ ಕೊಟ್ಟಿದ್ದಾರೆ, ಬೇಕಾದಾಗ ಮತ್ತೆ ಮತ್ತೆ ಹಣ ಕೊಡಿಸೋ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ. ಹುಡುಗಿ ಹೋಗಲ್ಲ, ಹಠ ಹಿಡಿಯುತ್ತೆ ಅಂದ್ಕೊಂಡಿದ್ದೆ. ಇಲ್ಲ, ಮುದುಕನ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾರೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಡ್ಕೊಂಡು ಹೊರಟಿದ್ದೆ. ಸಂಧಾನದ ಪ್ರಕ್ರಿಯೆ ಶುರುವಾಗಿದೆ. ತಕ್ಷಣಕ್ಕೆ ತಲೆ ಹಾಕದಿದ್ರೆ ಮಗು ಸಾಯತ್ತೆ. ಉಳಿಯಲ್ಲ. ಏನು ಅರಿಯದ ಒಂದು ಜೀವನ ಹೊಸಕ್ ಬಿಡ್ತಾರೆ. ಹೊಸಕ್ತಾರೆ ಗೊತ್ತು. ಮಗು ಸತ್ರೆ ಸಮಸ್ಯೆ ಸಾಯತ್ತೆ. ಮಗು ಜೀವಂತವಾಗಿರಬೇಕು. ಹಣ ಯಾರಂತೆ ಕೊಟ್ಟಿದ್ದು? ಸಂಧಾನಕ್ಕೆ ಸೂತ್ರಧಾರ ಯಾರು? ಯಾರನ್ನು ಕೇಳೋದು? ಯಾರು ಹೇಳ್ತಾರೆ? ಬಿಡು, ಇದನ್ನ ನನಗೆ ಬಿಡು. ನಾನು ಡಿಸ್ಕನೆಕ್ಟ್ ಮಾಡಬೇಡ. ಪರಿಸ್ಥಿತಿ ಕೈ ಮೀರ್ತಿದೆ. ಮೊದಲು ಮನೆ ಉಳಿಸೋಣ, ಆಮೇಲೆ ಪಾಲಿಗೆ ಬಡ್ದಾಡೋಣ. ಬರ್ತೀಯಾ? ಕುಡಿದೆ ಪ್ಲೀಸ್. ಒಬ್ಬನೇ ಬಾ, ಮಗನಿಗೆ ಹೇಳಬೇಡ. ಮಗು ಬೆಳೀತಿದೆ. ದಿನ ಕಳೆದಷ್ಟು ಸಮಸ್ಯೆನೇ. ವಕೀಲರು ಮಗಳು ಮುಂದೆ ನಿಂತಿದ್ದಾಳೆ. ಸಂಸ್ಥೆ ಮುಂದೆ ಶಾಮಿಯಾನ ಹಾಕಿಸ್ತೀನಿ, ಘೋಷಣೆ ಕೂಗಿಸ್ತೀನಿ, ಗಲಭೆ ಎಬ್ಬಿಸ್ತೀನಿ, ಸುದ್ದಿ ಮಾಡ್ತೀನಿ ಅಂತಾಳೆ. ಆ ಹುಡುಗಿಯ ಈ ಸ್ಥಿತಿಗೆ ಕಾರಣ ಸಂಸ್ಥೆ ಅಲ್ಲ, ಯಾರೋ ಒಬ್ಬ ವ್ಯಕ್ತಿ. ಅದಕ್ಕೆ ಸಂಸ್ಥೆ ಮಾನ ಯಾಕೆ ಹೋಗಬೇಕು? ಜವಾಬ್ದಾರಿ ನಂದು. ಕರೆಸಿ ಹೇಳ್ತೀನಿ, ಹುಡುಗಿಗೆ ನ್ಯಾಯ ಬೇಕು, ಕೊಡಿಸು. ಆದರೆ ಸಂಸ್ಥೆ ಮುಂದೆ ಯಾಕೆ ಧರಣಿ? ಹೋಗಿ ಅವನ ಮನೆ ಮುಂದೆ ಕೂರು. ಹೊಡಿಸಿ ಆಚೆಗೆ ಹಾಕಿಸ್ತೀನಿ. ವಕೀಲರು ಮಗಳು ಸಾಧ್ಯನಾ? ಕುಮ್ಮಕ್ಕು ನಾನು ಕೊಟ್ರೆ
ಯಾಕೆ ಹೀಗೆ ಗೋಳು ಹೊಯ್ಕೋತೀರಿ? ಅಂಥದ್ದೇನು ಮಾಡಿದೆ ನಾನು ನಿಮಗೆ? ಮದುವೆ ಮಾಡಿಸಿ ಕರ್ಕೊಂಬಂದು ನಾನು ಹಣ ಕೊಡಿಸಿ ನಿಮ್ಮ ಪೂರ್ತಿ ಸಂಸಾರ ಉಳಿಸಿದ್ದೀನಿ. ಯಾರ್ದೋ ಮನೆ ತೊತ್ತಾಗಿರ್ತಿದ್ರಿ, ಕರ್ಕೊಂಡು ಬಂದು ಪಟ್ಟ ಕೂರಿಸ್ದೆ. ಎಲ್ಲಿ ಪಟ್ಟ? ಪಾಲಕ್ ಕೂತಿದ್ಯಾ? ರಾಜೀನಾಮೆ ಸಹಿ ಹಾಕಿದ್ದೀನಿ. ಮಗ ಪತ್ರ ಹಿಡಿದು ಕೂತಿದ್ದಾನೆ. ಹೇಳ್ತೀಯಾ? ಕೇಳಲ್ಲ. ಇದಾಗತ್ತೇನು? ಮನೆ ಮುಂದೆ ಶಾಮ್ಯಾನ ಏಳುತ್ತೇನು? ನಾನು ಹುಡುಗಿ ಪರ ನಿಂತು ಹಣದ ಸರಬರಾಜಾದ್ರೆ 100 ಜನ ಅಲ್ಲ 1000 ಜನ ಸೇರಿಸಬಹುದು. ಪೇಪರಲ್ಲಿ ಬರುತ್ತೆ, ಕೋರ್ಟಲ್ಲಿ ಕೇಸ್ ಆಗತ್ತೆ, ಮಗು ಹುಟ್ಟುತ್ತೆ. ಇದು ಮದುವೆಯಲ್ಲೇ ಮುಗಿಬೇಕಾಗತ್ತೆ. ಅಣ್ಣನ ಕೊಲೆಯ ಗುಮಾನಿ, ಕದ್ದು ಸಹಿ ಹಾಕಿದ ಆರೋಪ, ಜೊತೆಗಿದು ಲಂಪಟತನದ ಪುರಾವೆ. ಹೋಗಿ ನಿನ್ನ ಮಗನ್ಗೆ ಹೇಳು, ಪತ್ರ ತಂದ್ಕೊಡೋದೇನು ಬೇಡ, ಸಂಸ್ಥೆಯಿಂದ ಕಿತ್ತು ಹಾಕೋಕೆ ಇಷ್ಟು ಸಾಕು. ಅಪ್ಪನ ಮಗನ ಅಂದರೆ ಯಾರು ಜವಾಬ್ದಾರರು? ಏನು ಮಾತು ಅಂತ ಕೇಳ್ತೀರಿ? ಅದಕ್ಕೆ ಅಂಥ ಶಿಸ್ತಿನ ಮನುಷ್ಯ ಅಲ್ಲ ನಾನು, ಒಪ್ತೀನಿ. ಆದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ. ವಯಸ್ಸು ಹುಡುಗ, ಗೊತ್ತಿಲ್ಲ, ತಪ್ಪಾಗಿದೆ. ನೀ ವಿರುದ್ಧ ನಿಂತರೆ ಅವನು ಬದುಕು ಮುಗಿದ ಹಾಗೆ. ಮನೆ ಹೆಸರು ಕೆಡುತ್ತೆ, ಮಗಳು ಮದುವೆ ಆಗಲ್ಲ, ಸಂಸ್ಥೆಯಿಂದ ಆಚೆ ಅಂತೀರಿ, ಸಂಪಾದನೆ ಇರಲ್ಲ. ನೋಡಿ, ನಿಮ್ಮಪ್ಪ ಅಣ್ಣ ಅವ್ರಿಗನ್ನು ಉಳಿಸ್ದವ್ ನಾನು. ಇವತ್ತು ಇಕ್ಕಟ್ಟಿನಲ್ಲಿ ಸಿಲುಕಿದ್ದೀನಿ, ಉಳಿಸಿ. ಹೇಳಿದ್ದು ಕೇಳ್ತೀರಾ? ಮನೆ ದೇವರಾಣೆಗೂ ಮಗನ್ನ ಕಳಿಸು. ಥ್ಯಾಂಕ್ಸ್. ಇಲ್ಲಿ ನೋಡು, ಕುಡಿಬೇಡ, ಬೀಡಿ ಚಟ ಬಿಡು. ವಯಸ್ಸಾಗಿದೆ, ಆರೋಗ್ಯ ಹದಗೆಟ್ಟಿದೆ. ತವ್ರ ಆಸರೆ ಇಲ್ಲ ನನಗೆ. ಮಗ ಕೆಟ್ಟಾಯಿತು, ಅನಿಲ ಅಂದ್ಕೊಂಡೆ. ಅವನು ನಿನ್ನ ಹೆದರಿಸ್ತಾನೆ, ನನ್ನ ಆಡಿಸ್ತಾನೆ. ಇಷ್ಟವಿದೆಯೋ ಇಲ್ವೋ, ನಿನಗೆ ನಾನು, ನನಗೆ ನೀನು. ಅಣ್ಣನ ಸ್ಥಾನದಲ್ಲಿ ಕೂರಿಸ್ತೀನಿ. ಪಟ್ಟ ನನಗಿರಲಿ, ಅಧಿಕಾರ ನೀನು ನಡೆಸು. ಹಾಂ? ಹೆಂಗರಳು ನಿಂದು, ಅತ್ತೆ ಬಿಡ್ತೀಯ? ಹೊರಡು. ಹುಷಾರೋ.